ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಒಂದು ಪವರ್ಫುಲ್ ಆಗಿರುವಂಥ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ತುಂಬ ಅಂದರೆ ತುಂಬ ಸರಳವಾಗಿರುವಂಥ ಮಂತ್ರ, ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುವಂಥ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಸೈಟ್ ತೆಗೆದುಕೊಳ್ಬೇಕು, ಮನೆ ಕಟ್ಟಬೇಕು ಅನ್ನೋವಂಥ ಆಸೆ ಇದೆಯೋ ಅವ್ರು ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ, ನಂಬಿಕೆ ಇಟ್ಟು ಹೇಳ್ಕೊಳ್ಳಿ. ತಾಯಿ ನಮಗೆ ಅಷ್ಟಭುಜ ಹಸ್ತೆ ಆಗಿರೋದ್ರಿಂದ ತಾಯಿಯ ಕೈಯಲ್ಲೇ ಇದೆ ನೇಗಿಲು. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಿರುವಂಥದ್ದು ಎಂಥದ್ದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ಕೂಡ ತಾಯಿಯ ಅದನ್ನು ಬಗೆಹರಿಸ್ತಾಳೆ ಅಂತಲೇ ಹೇಳಬಹುದು. ಹಾಗಾಗಿ ಈ ಒಂದು ಮಂತ್ರವನ್ನು ನೀವು ನಂಬಿಕೆ ಇಟ್ಟು ಹೇಳ್ಕೊಳ್ಬೇಕಾಗುತ್ತೆ. ಮತ್ತು ಈ ಒಂದು ಯಾವ ಸಮಯದಲ್ಲಿ ಹೇಳಬೇಕು ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ನೋಡಿ, ಯಾವ ಸಮಯಕ್ಕೆ ಬರೋದಾದರೆ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ, ಸಂಜೆ ನಮಗೆ ಗೋಧೂಳಿ ಸಮಯ ಅಂತ ಹೇಳೋದಕ್ಕಾಗೋದಿಲ್ಲ. ರಾತ್ರಿ 10:00ವರೆಗೆ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕಾಗತ್ತೆ. ತಾಯಿ ರಾತ್ರಿ ವೇಳೆಯಲ್ಲಿನೇ ಸಂಚಾರ ಜಾಸ್ತಿ ಇರೋದರಿಂದ ನೀವು ಈ ಮಂತ್ರಗಳನ್ನು ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ತುಂಬ ಅಂದರೆ ತುಂಬ ಒಳ್ಳೆಯದು. ರಾತ್ರಿ ಇಲ್ಲಾಂದರೆ ನೀವು 10 ಗಂಟೆ ಮೇಲೆ, ರಾತ್ರಿ 10 ಗಂಟೆ ಮೇಲೆ ನೀವು ಯಾವಾಗಾದರೂ ನೀವು ಮಲ್ಕೊಳ್ಳುವಂಥ ಸಂದರ್ಭದಲ್ಲಿ ಕೂಡ ಈ ಒಂದು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿ ಮಲ್ಕೊಳ್ಬಹುದು. ಎಷ್ಟು ಬಾರಿ ಹೇಳಬೇಕಪ್ಪ ಅಂತಂದರೆ ನೀವು ನೋಡಿ, ಈ ಒಂದು ಮಂತ್ರವನ್ನು ನೀವು 21 ಬಾರಿ ಕಂಪಲ್ಸರಿಯಾಗಿ ಹೇಳಲೇಬೇಕು. ಮತ್ತು ನಿಮಗೆ ಜಾಸ್ತಿ ನಮ್ಮದು ಇವಾಗ ಕೋರ್ಟಿನಲ್ಲೆಲ್ಲ ತುಂಬ ಜಮೀನುಗಳದ್ದು ವ್ಯಾಜ್ಯ ಅನ್ನೋವಂಥದ್ದು ನಡೀತಾ ಇರುತ್ತಲ್ಲ ಸ್ನೇಹಿತರೆ, ಅಂಥವ್ರು ಮಾತ್ರ 45 ಬಾರಿ ಹೇಳ್ಕೊಳ್ಬೇಕು. 21 ಬಾರಿ ಇಲ್ಲಾಂದರೆ 45 ಬಾರಿ ಇಲ್ಲಾಂದರೆ 108 ಬಾರಿ ಹೇಳ್ಕೊಳ್ಬೇಕು. 108 ಬಾರಿ ಹೇಳ್ಕೊಳ್ಳೋದ್ರಿಂದ ಅತಿ ಅಂದರೆ ಶೀಘ್ರವಾಗಿ ನಿಮಗೆ ಕೆಲಸ ಅನ್ನುವಂಥದ್ದು ಆಗುತ್ತೆ ಅಂತಲೇ ಹೇಳಬಹುದು, ಭೂಮಿಗೆ ಸಂಬಂಧಪಟ್ಟಿರುವಂಥದ್ದು. ಮತ್ತು ಯಾರೆಲ್ಲ ನಾವು ಸೈಟ್ ತಗೊಳ್ಬೇಕು, ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರು ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ತಾಯಿ ನಿಮಗೆ ಅತಿ ಶೀಘ್ರವಾಗಿ ಫಲವನ್ನು ಕೊಡ್ತಾಳೆ ಅಂತಲೇ ಹೇಳಬಹುದು. ತಾಯಿ ವರಾಹಿ ಅಮ್ಮನು ನಮಗೆ ಅತಿ ಅಂದರೆ ಅತಿ ಶೀಘ್ರವಾಗಿ ವರವನ್ನು ಕೊಡ್ತಾಳೆ. ತಾಯಿಯ ನಮಗೆ ಒಂದು ಭೂಮಿಗೆ ಸಂಬಂಧಪಟ್ಟಿರುವಂಥ ಕೆಲಸಗಳನ್ನು ಬೇಗನೆ ಮಾಡಿಕೊಡ್ತಾಳೆ ಅಂತಲೇ ಹೇಳಬಹುದು. ಭೂಮಿಗೆ ಸಂಬಂಧಪಟ್ಟಿರೋದು ಎಂಥದ್ದೇ ಒಂದು ಕೆಲಸ ಇದ್ದರೂ ಕೂಡ ನಿಮಗೆ ಖಂಡಿತವಾಗ್ಲೂ ಈ ಮಂತ್ರವನ್ನು ಹೇಳ್ಕೊಳ್ಳಿ, ಜಯ ಅನ್ನುವಂಥದ್ದು ನಿಮಗೆ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಮತ್ತು ನೀವು ಯಾವ ಒಂದು ಸಮಯದಲ್ಲಿ ಹೇಳಿದೆ, ಇವಾಗ ಯಾವ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ನೀವು ಈ ಒಂದು ಮಂತ್ರವನ್ನು ಹಾಸಿಗೆ ಮೇಲೆಲ್ಲ ಕೂತ್ಕೊಂಡು ಹೇಳಬಾರ್ದು. ನೀವು ಸ್ನಾನ ಮಾಡಿದರೂ ನಡೆಯುತ್ತೆ, ಸ್ನಾನ ಮಾಡಿಲ್ಲ ಅಂದರೂ ಕೂಡ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ನೀವು ಆದರೆ ಇದನ್ನು ಭೂಮಿಗೆ ಸಂಬಂಧಪಟ್ಟಿರುವಂಥ ಮಂತ್ರ ಆಗಿರೋದ್ರಿಂದ ನೀವು ಆದಷ್ಟು ನೆಲದ ಮೇಲೆ ಒಂದು ಮ್ಯಾಟನ್ನು ಹಾಕ್ಕೊಳ್ಳಿ, ಇಲ್ಲ ಒಂದು ಮಣೆಯನ್ನು ಹಾಕ್ಕೊಂಡು ನೀವು ಕೂತ್ಕೊಂಡು ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಬೇಕು. ಮತ್ತು ಮಹಿಳೆಯರು 5 ದಿನ ನಿಮ್ಮದು ಮುಟ್ಟಾದಂಥ ಸಮಯದಲ್ಲಿ ನೀವು ಈ ಮಂತ್ರವನ್ನು ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಮಾಂಸ ತಿಂದಿರುವಂಥ ಸಂದರ್ಭದಲ್ಲಿ ಈ ಮಂತ್ರವನ್ನು ಹೇಳೋದಕ್ಕೆ ಹೋಗಬೇಡಿ. ನೀವು ಆ ಒಂದು ಟೈಮಿಂಗ್ಸ್ ಮಾತ್ರ ಫಾಲೋವನ್ನು ಮಾಡ್ಕೊಳ್ಳಿ. ನೀವು ಸ್ನಾನ ಮಾಡ್ಕೊಂಡಿದ್ರೂ ನಡೆಯುತ್ತೆ, ಸ್ನಾನ ಮಾಡಿಲ್ಲ ಅಂದ್ರೂ ಸಹ ನಡೆಯುತ್ತೆ. ನೀವು ಕೈನಲ್ಲಿ ನೋಡಿ, ಇವಾಗ ಮಂತ್ರ ಬರ್ತಾ ಇದೆ, ಅದನ್ನು ತಿಳಿಸ್ಕೊಡ್ತೀನಿ. ಶ್ರೀ ಭೂ ವರಾಹ ನಮೋ ನಮಃ, ಶ್ರೀ ಭೂ ವರಾಹೇ ನಮಃ, ಶ್ರೀ ಭೂ ವರಾಹೇ ನಮೋ ನಮಃ. ಈ ಮಂತ್ರವನ್ನು ನೀವು 45 ಬಾರಿ ಹೇಳ್ಕೊಳ್ಳೇಬೇಕು ಮತ್ತು 11 ಬಾರಿ ಹೇಳ್ಕೊಳ್ಬೇಕಾಗತ್ತೆ. ಮತ್ತು ನಮಗೆ ತುಂಬ ಸಮಸ್ಯೆ ಇದೆ ಅನ್ನೋವಂಥವ್ರು 108 ಬಾರಿಯಾಗಿ ಹೇಳ್ಕೊಳ್ಬೇಕಾಗತ್ತೆ. ಈ ರೀತಿ ಹೇಳಿದಾಗ ನಿಮಗೆ ಆ ಕೆಲಸ ಅನ್ನೋವಂಥದ್ದು ಖಂಡಿತವಾಗ್ಲೂ ಆಗೇ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ನೀವು ನಂಬಿಕೆ ಇಟ್ಟು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು. ಕೆಲಸ ಆಗುತ್ತಾ ಇಲ್ಲ ಅಂತ ಹೇಳಬಾರ್ದು. ಮಂತ್ರವನ್ನು ಹೇಳ್ಕೊಂಡು ತಾಯಿ ಮೇಲೆ ನೀವು ನಂಬಿಕೆಯನ್ನು ಇಡಬೇಕು. ನೀವು 2 ಮನಸ್ಸಿಂದ ಮಾಡಿದ್ರೆ ನಿಮ್ಮ ಒಂದು ಮಂತ್ರಕ್ಕೆ ಫಲ ಅನ್ನೋವಂಥದ್ದು ಸಿಗೋದಿಲ್ಲ. ಯಾವುದೇ ಒಂದು ನಾವು ಮನೆಯಲ್ಲಿ
ಎಷ್ಟೋ ದುಡ್ಡನ್ನು ಕೊಟ್ಟು ಒಂದು ಹೋಮ ಹವನಗಳನ್ನು ಮಾಡಿಸಿರ್ತೀವಿ. ಅದಕ್ಕೆ ಒಂದು 45 ದಿನಗಳ ಕಾಲ ಟೈಮನ್ನು ಕೊಟ್ಟಿರ್ತಾರೆ. ಹಾಗಾಗಿ ಮಂತ್ರಕ್ಕೆ ಶಕ್ತಿ ಇದೆ. ಆದರೆ ನೀವು ಟೈಮ್ ಕೊಟ್ಟು ಶ್ರದ್ಧಾಭಕ್ತಿಯಿಂದ ಕೇಳ್ಕೊಳ್ಬೇಕು. ತಾಯಿ ವರಾಹಿ ಅಮ್ಮ ನಿಮ್ಮ ಒಂದು ಎಂಥದ್ದೇ ಒಂದು ಕಠಿಣ ಸಮಸ್ಯೆ ಇದ್ರೂ ಕೂಡ ಅದನ್ನು ಬಗೆಹರಿಸ್ತಾಳೆ ಅಂತಲೇ ಹೇಳಬಹುದು. ನಿಮಗೆ ಉಚ್ಚಾರಣೆ ಬಂದಿಲ್ಲ ಅಂತಂದರೆ ಇವಾಗ ಸ್ಕ್ರೀನ್ ಮೇಲೆ ಏನು ಮಂತ್ರ ಬಂತು ಅದನ್ನು ನೀವು ಬರೆದು ಸಹ ನೀವು ಬರಿಬಹುದು, ಇಲ್ಲ ಉಚ್ಚಾರಣೆ ಸಹ ನೀವು ಮಾಡಬಹುದು. ಒಂದು 2-3 ಸತಿ ಹೇಳಿದಾಗ ಆ ಮಂತ್ರ ಅನ್ನುವಂಥದ್ದು ನಿಮಗೆ ಬಾಯಟ್ ಅನ್ನೋವಂಥದ್ದು ಆಗುತ್ತೆ. ಹಾಗಾಗಿ ಈ ಮಂತ್ರವನ್ನು ಹೇಳಿಕೊಂಡು ನೀವು ಸೈಟ್ ಆಗಿರ್ಬೋದು, ಮನೆ ಆಗಿರ್ಬೋದು, ಒಂದು ಖರೀದಿಯನ್ನು ಮಾಡಿಕೊಂಡು ಆ ಮನೆಯಲ್ಲಿ ನೆಮ್ಮದಿಯಾಗಿ ನಾವು ಜೀವನವನ್ನು ಸಾಗಿಸಬಹುದು. ಹಾಗಾಗಿ ನಮ್ಮ ಹಿರಿಕರು ಹೇಳೋದಿಲ್ವಾ, ಮಂತ್ರದಿಂದ ಮಾವಿನಕಾಯನ್ನು ಉದುರಿಸ್ಬೋದು ಅಂತೇಳಿ. ಹಾಗಾಗಿ ನೀವು ನಂಬಿಕೆ ಇಟ್ಟು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಭೂಮಿಗೆ ಸಂಬಂಧಪಟ್ಟಿರುವಂಥ ಎಂಥದ್ದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ಕೂಡ ತಾಯಿ ವರಾಹಿ ಅಮ್ಮ ಅದನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳಬಹುದು. ತುಂಬ ಜನ ವರಾಹಿ ಅಮ್ಮನವರ ದೇವಸ್ಥಾನದ ಬಗ್ಗೆ ಕೇಳ್ತಾ ಇದ್ದೀರಿ. ಖಂಡಿತವಾಗ್ಲೂ ನಿಮಗೂ ಎಲ್ಲಿ ಬರುತ್ತೆ, ಯಾವ ಒಂದು ಪ್ಲೇಸಲ್ಲಿ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಆದಷ್ಟು ಬೇಗನೆ ತಿಳಿಸ್ಕೊಡ್ತೀನಿ ಅಂಥೇಳಿ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.